ಎಡಪಿ ನಾಯಕನಹಳ್ಳಿಯ ಸಮಸ್ತ ಅನ್ನದಾತರಿಗೆ, ಜಂಗಮಕೋಟೆಯ ಎಲ್ಲ ರೈತ ಬಂಧುಗಳಿಗೆ, ಜಂಗಮಕೋಟೆಯ ಎಲ್ಲ ನಾಗರಿಕ ಬಂಧುಗಳಿಗೆ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಆತ್ಮೀಯ ಎಡಪಿ ನಾಯಕನಹಳ್ಳಿಯ ಸಮಸ್ತ ಅನ್ನದಾತರಿಗೆ, ಕೃಷಿ ಕಾರ್ಮಿಕರಿಗೆ ಹಾಗೂ ಎಲ್ಲ ರೈತ ಬಂಧುಗಳಿಗೆ ಕೆಆರ್ಎಸ್ ಪಕ್ಷದಿಂದ ನಮ್ಮ ನಮಸ್ಕಾರಗಳು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಹಳ್ಳಿಗಳ ಸುಮಾರು 2823 ಎಕರೆ ಭೂಮಿಯನ್ನ, ಅದು ಫಲವತ್ತಾದಂತಹ ಕೃಷಿ ಭೂಮಿಯನ್ನ ಕೆಐಎಡಿಬಿ ಎನ್ನುವಂತ ಒಂದು ಇಲಾಖೆ ಇವತ್ತು ನಿಮ್ಮ ಭೂಮಿಯನ್ನ ಕಿತ್ಕೊಳ್ಳಿಕ್ಕೆ ಕೈ ಹಾಕಿದೆ. ಆ ಭೂಮಿ ಕೊಡ್ಲಿಕ್ಕೆ ನೀವು ಯಾರು ಕೂಡ ತಯಾರಿಲ್ಲ. ಆ ಭೂಮಿಯನ್ನ ಕೊಡ್ಲಿಕ್ಕೆ ತಯಾರಿಲ್ಲ ಅಂತೇಳಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸುಮಾರು 150 ದಿನಗಳಿಂದ ನಿರಂತರವಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀರಿ. ಆದ್ರೆ ಈ ಭ್ರಷ್ಟ ದುಷ್ಟ ನಾಲಾಯಕ ಸರ್ಕಾರಗಳು ಏನು ಜನಪ್ರತಿನಿಧಿಗಳ ಕೈಯಲ್ಲಿರುವಂತಹ ಅಧಿಕಾರಿಗಳು ನಿಮ್ಮ ಹೋರಾಟಕ್ಕೆ ಇನ್ನೂ ಇದುವರೆಗಾದ್ರೂ ಕೂಡ ನ್ಯಾಯ ಕೊಡ್ತಾ ಇಲ್ಲ. ಹಾಗಾಗಿ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಹಳ್ಳಿಯ ರೈತರಿಗೆ ಏನಾದ್ರು ಒಂಚೂರು ನ್ಯಾಯ ಕೊಡಬೇಕು, ಅವರ ಹೋರಾಟಕ್ಕೆ ನಾವು ಬೆಂಬಲ ಕೊಡಬೇಕು, ಅವರಿಗೆ ಒಂದು ಸ್ವಲ್ಪ ಶಕ್ತಿ ತುಂಬಬೇಕಂತೇಳಿ ಇವತ್ತು ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಾಗಿ ನಿಲ್ಲಕ್ಕೆ, ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲಕ್ಕೆ ನಾವು ಇವತ್ತು ನಿಮ್ಮೂರಿಗೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿಗಳಾದಂತ ಶ್ರೀನಿವಾಸ್ ಅವರಿದ್ದಾರೆ. ಅಣ್ಣವರಿಗೆ ಕೇಳಿ ಸ್ವಲ್ಪ. ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿಗಳಾದಂತ ಶ್ರೀನಿವಾಸ್ ಅವರಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತ ನಮ್ಮ ಸುಬ್ರಹ್ಮಣ್ಯ ಅವರಿದ್ದಾರೆ. ಹಾಗೆ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾದಂತ ನಮ್ಮ ತಿಮ್ಮರಾಜ್ ಅವರಿದ್ದಾರೆ. ಹಾಗೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತ ನಮ್ಮ ಕೆಂಪೇಗೌಡರಿದ್ದಾರೆ. ಈಗಾಗಲೇ 2-3 ಸಾರಿ ನಿಮ್ಮೂರಿಗೆ ಬಂದು ನಿಮ್ಮೆಲ್ಲರನ್ನ ಜಾಗೃತಿ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಯಾಕೆ ನೀವು ಹೋರಾಟ ಮಾಡ್ತಾ ಇದ್ದೀರಿ? ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ? ಯಾವುದನ್ನು ಉಳಿಸಿಕೊಳ್ಳಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ ಅನ್ನೋದು ಕೂಡ ರಾಜ್ಯದ ಜನರಿಗೆ ಈಗಾಗಲೇ ಗೊತ್ತಾಗಿದೆ. ಈ ಭಾಗದಲ್ಲಿ ಉತ್ತಮವಾದಂತ ಬೆಳೆ ಯಾವ್ಯಾವ ಬೆಳೆ? ರಾಗಿ ಬೆಳಿತೀರಿ, ಜೋಳ ಬೆಳಿತೀರಿ, ಶುಂಠಿ ಬೆಳಿತೀರಿ, ರೇಷ್ಮೆ ಬೆಳಿತೀರಿ, ಆಮೇಲೆ ದ್ರಾಕ್ಷಿ ಬೆಳಿತೀರಿ, ಹೂ ಬೆಳಿತೀರಿ, ಟೊಮೊಟೊ ಬೆಳಿತೀರಿ. ಅದರ ಜೊತೆಗೆ ಹಾಲನ್ನು ಕೂಡ, ಆಕಳ ಕಟ್ಟೆ ಹಾಲನ್ನು ಕೂಡ ಉತ್ಪಾದನೆ ಮಾಡ್ತಾ ಇದ್ರಿ. ಹಾಲಿನ ಜೊತೆಗೆ ಹೈನುಗಾರಿಕೆ, ಅದು ತುಪ್ಪ, ಮೊಸರು, ಹಾಲು, ಮಜ್ಜಿಗೆ ಅಂತೇಳಿ ನಿಮ್ಮದೇ ಆದಂತ ಜೀವನವನ್ನು ನಡೆಸ್ತಾ ಇದೆ. ಆದ್ರೆ ಇಂಥ ಚಿನ್ನದಂತ ಮಣ್ಣಿನ ಮೇಲೆ, ಯಾವ ಮಣ್ಣು ನಿಮ್ದು? ಚಿನ್ನದಂತ ಮಣ್ಣು. ನಿಜ ತಾನೆ? ಬಂಗಾರ ಬೆಳಿಬಹುದು ಇಲ್ಲಿ ಇಂಥ ಮಣ್ಣಲ್ಲಿ. ಇಷ್ಟೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ದೀರಂತಂದ್ರೆ ಬಂಗಾರವೂ ಕೂಡ ಬೆಳಿಲಿಕ್ಕೆ ಸಾಧ್ಯ. ಅಂತ ಮಣ್ಣಿನ ಮೇಲೆ ಇವತ್ತು ಯಾರು ಕಣ್ಣು ಹಾಕಿದ್ದಾರೆ? ಭ್ರಷ್ಟರು, ದುಷ್ಟರು, ಮನೆ ಮೂರ್ಖರು, ಅಗಲಕಳ್ಳರು, ಮನೆ ಹಾಳರು, ನಮ್ಮೂರ್ನ ಏನು ರೈತರ ಜೀವನವನ್ನು ಹಿಂಡುವಂತ ಸರ್ಕಾರಗಳು ಇವತ್ತು ನಮ್ಮ ಭೂಮಿ ಮೇಲೆ ಕಣ್ಣಾಕಿದ್ದಾರೆ. ಆ ಕಣ್ಣಾಕಿ ಏನ್ ಮಾಡ್ತಾ ಇದ್ದಾರೆ? ನಿಮ್ಮ ಭೂಮಿಯನ್ನು ಕಿತ್ಕೊಳ್ಳಕ್ಕೆ ಏನು 23 ತಿಂಗಳಿಂದನೇ ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ. ಈ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆಯನ್ನ ನಾವು ಏನ್ ಮಾಡ್ತೀವಿ? ಅಭಿವೃದ್ಧಿ ಮಾಡ್ತೀವಿ, ಕೈಗಾರಿಕರಣ ಮಾಡ್ತೀವಿ, ಇಲ್ಲಿ ಆಸ್ಪತ್ರೆಗಳನ್ನ ಕಟ್ತೀವಿ, ಒಳ್ಳೆಯ ಶಾಲೆಗಳನ್ನ ಕಟ್ತೀವಿ, ಒಳ್ಳೆಯ ರಸ್ತೆಗಳನ್ನ ನಿರ್ಮಾಣ ಮಾಡ್ತೀವಿ, ಒಳ್ಳೆಯ ಕಂಪನಿಗಳನ್ನ ಕಟ್ತೀವಿ ಅಂತ ಹೇಳಿ ಇವತ್ತು ಕೈ ಹಾಕಿದೆ. ಆದ್ರೆ ನಿಮಗೆ ಭೂಮಿನೇ ಇಲ್ಲ ಅಂತಂದ್ರೆ, ಭೂಮಿ ಮಾಡುವಂತ ಕೃಷಿಕರೇ ಇಲ್ಲ ಅಂತಂದ್ರೆ, ಕೃಷಿ ಮಾಡುವಂತ ಜನರೇ ಇಲ್ಲ ಅಂತಂದ್ರೆ, ಜನರೇ ಇಲ್ಲದೆ ಇರುವಂತ ಹಳ್ಳಿ ಇಲ್ಲದೆ ಇರುವಂತಂದ್ರೆ, ಹಳ್ಳಿನೇ ಇಲ್ಲದಿರುವಂತ ಜಿಲ್ಲೆ ಇದ್ರೇನು, ತಾಲೂಕಿದ್ರೇನು, ಜನರೇ ಇಲ್ಲದಿರುವಾಗ ಇವರ ಕಂಪನಿ ತೆಗೆದುಕೊಂಡು ಏನ್ ಮಾಡ್ತೀರಿ? ಇವರ ಇಂಡಸ್ಟ್ರಿಗೆ ಏನದು ಎಸ್ಟೇಟ್ಗಳನ್ನು ತೆಗೆದುಕೊಂಡು ಏನ್ ಮಾಡ್ತೀರಿ? ಇವರು ಬೇರೆ ಬೇರೆ ಕಂಪನಿಗಳನ್ನು ತೆಗೆದುಕೊಂಡು ಏನ್ ಮಾಡ್ತೀರಿ? ಆದ್ರೆ
ಒಳ್ಳೆಯ ಫಲವತ್ತಾದಂತ ಆಹಾರ ಕೊಡುವಂತವ್ರು ಯಾರು? ರೈತರು. ಇವತ್ತು ರೈತರನ್ನೇ ಬೀದಿಗೆ ತರ್ತಾರಂತಂದ್ರೆ, ರೈತರ ಕಣ್ಣಲ್ಲೇ ನೀರು ತರ್ತಾರಂತಂದ್ರೆ, ರೈತರ ಜೀವನದ ಜೊತೆನೆ ಚೆಲ್ಲಾಟ ಆಡ್ತಾರಂತಂದ್ರೆ ಇವ್ರಿಗೆ ಎಷ್ಟು ಸೊಕ್ಕು, ಇವ್ರಿಗೆ ಎಷ್ಟು ಧೈರ್ಯ, ಇವರಿಗೆ ಎಷ್ಟು ಆರಾಮು? ಇವರನ್ನ ಪ್ರಶ್ನೆ ಮಾಡೋರು ಯಾರಿಲ್ವಾ? ಇವರಿಗೆ ಬುದ್ಧಿ ಹೇಳೋರು ಯಾರಿಲ್ವಾ? ಇದ್ರ ಬಗ್ಗೆ ಮಾತಾಡೋರು ಯಾರಿಲ್ವಾ? ಯಾರು ಇಲ್ಲ. ನಮ್ಮೂರಲ್ಲಿ ಎಲ್ಲರೂ ಕೂಡ ಪಬ್ಜಿ ಆಡೋದ್ರಲ್ಲಿ ಬಿಸಿ ಇದ್ದಾರೆ. ನಮ್ಮೂರಲ್ಲಿ ಎಲ್ಲರೂ ಕೂಡ ಒಂದು ಬದುವಿಂದ ಒಂದು ಇಂಚು ಭೂಮಿ ಹೋದ್ರೆ ಇದು ನಂದು ಇದು ನಿಂದು ಅಂತ ಜಗಳ ಆಡೋರಿದ್ದಾರೆ. ಈ ಊರಲ್ಲಿ ಯಾವುದೋ ಕೆಲಸಕ್ಕೆ ಬಾರದಿರುವಂತ ವಿಚಾರಗಳನ್ನು ಮಾತಾಡಿಕೊಂಡು ಕಾಲ ಕಳೆಯೋರಿದ್ದಾರೆ. ಆದ್ರೆ ಅಲ್ಲಿ 2823 ಎಕರೆ ಹಾಳಾಗಿ ಹೋಗ್ತಾ ಇದೆ. ಅದ್ರ ಬಗ್ಗೆ ಮಾತಾಡೋರು ಯಾರಿಲ್ಲ. ಹೋಗ್ಲಿ, ನೀವು ಮಾತಾಡ್ತಾ ಇಲ್ಲ ಅಂತಂದ್ರೆ ನಮ್ಮೂರಿನ ಸಮಸ್ಯೆಗಳನ್ನ ಬಗೆಹರಿಸಿ, ನಮಗೆ ಕಷ್ಟದ ಕಾಲದಲ್ಲಿ ನ್ಯಾಯ ಕೊಡಿಸಿ, ನಮಗೆ ಸಮಸ್ಯೆ ಬಂದಾಗ ಪರಿಹಾರ ಮಾಡೋಣ ಅಂತೇಳಿ ಯಾರನ್ನ ನೇಮಕ ಮಾಡಿದಿರಿ? ಯಾರನ್ನ ಆಯ್ಕೆ ಮಾಡಿದಿರಿ? MLA ಆಯ್ಕೆ ಮಾಡಿದಿರಿ, MP ಗಳನ್ನ ಆಯ್ಕೆ ಮಾಡಿದಿರಿ, ಅವರಿಗೆ ವಿಧಾನಸೌಧದಲ್ಲಿ ಕುಂದಿರಿಸಿದಿರಿ, ಅವರಿಗೆ ದೊಡ್ಡ ದೊಡ್ಡ ಕಾರು ಕೊಟ್ಟಿದ್ದೀರಿ, ಅವರಿಗೆ ಗನ್ ಮ್ಯಾನ್ಗಳನ್ನ ಕೊಟ್ಟಿದ್ದೀರಿ. ಆದ್ರೆ ಅವ್ರು ಯಾರಾದ್ರೂ ಇವತ್ತು ಅವ್ರು ಯಾರಾದ್ರೂ ಇವತ್ತು ನಿಮಗೆ ನ್ಯಾಯ ಕೊಡ್ಸಕ್ ಬಂದಿದಾರ? ನಿಮ್ಮ ಕ್ಷೇತ್ರದ MLA ಬಂದು ಜಂಗಮರಕೋಟೆ ಹೋಬಳಿ ವ್ಯಾಪ್ತಿಯ ಕ್ಷೇತ್ರದ ನಂದದು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ನಂದದು, ನನ್ನ ರೈತರಿಗೆ ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕಸ್ಕೋಬೇಡ್ರಿ ಅಂತೇಳಿ ಯಾವತ್ತಾರು ನಿಮ್ಮ MLA ಬಂದು ಮಾತಾಡಿದಾನ? ಕೇವಲ ಅವ್ರು ಬರೋದು ಯಾವಾಗ? ಚುನಾವಣೆ ಸಂದರ್ಭದಲ್ಲಿ, ಎಲೆಕ್ಷನ್ ಸಂದರ್ಭದಲ್ಲಿ ಬಂದು ನಾನು ನಿಮ್ ಜಾತಿಯವನು, ನಾನು ನಿಮ್ಮ ಧರ್ಮದವನು, ನಾನು ನಿಮಗೆ 500 ಕೊಟ್ಟೆ, ನಿಮಗೆ ಕೋಳಿ ಕೊಟ್ಟೆ, ನಿಮಗೆ ಬಿರಿಯಾನಿ ಕೊಟ್ಟೆ, ಇಂಥ ವಯಸ್ಸಾದವರಿಗೆ ನೈಟಿ ಕೊಟ್ಟಿ ಅಂತೇಳಿ ಜಾತಿ ಮತ ಧರ್ಮದ ಆಧಾರದಲ್ಲಿ ಕುಕ್ಕರು ನಿಕ್ಕರು ಸರಾಯಿ ಕೊಟ್ಟು ನಿಮ್ಮ ಮತಗಳನ್ನು ಆರಿಸಿಕೊಂಡು ಹೋದವರು ನಿಮ್ಮ ಕಷ್ಟ ಐತೆ ಈಗ ಪ್ರಸ್ತುತ. ಹೌದಾ? ನಿಮ್ಮ ಭೂಮಿ ಯಾರೋ ಒಬ್ರು ಸರ್ಕಾರ ಕದೀತಾ ಇದೆ ಅಥವಾ ಸ್ವಾಧೀನ ಮಾಡ್ಕೊಳ್ತಾ ಇದೆ, ಯಾರಾದ್ರೂ ಬಂದು ನಿಮ್ಗೆ ನೆರವಾಗಿ ನಿಂತಿದ್ದಾರ? ನಿಮ್ಮ MLA ಬಂದಿದ್ದಾನ? ನಿಮ್ಮ ಹೋರಾಟಕ್ಕೆ ನಿಮ್ಮ MP ಬಂದಿದ್ದಾನ? ಅಥವಾ ನಿಮ್ಮೂರಲ್ಲೇ ಇರುವಂತ ಯಾರಾದ್ರೂ ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿಯವರು ಇದ್ದಾರೆ, JDS ಅವರು ಇದ್ದಾರೆ, ಲೀಡರ್ಗಳು ಯಾರಾದ್ರೂ ಧ್ವನಿ ಎತ್ತಿದಾರ? ಎತ್ತೋದಿಲ್ಲ. ಯಾಕಂತಂದ್ರೆ ಅವ್ರು ಯಾರು ಕೂಡ ವೆರಿ ಗುಡ್ ಚಪ್ಪಳ ಹೊಡ್ರಿ ಅವರಿಗೆ. ಕಾಂಗ್ರೆಸ್ ಮೆಂಬರ್ ಅಂತೆ. ನೀವು ಯಾವ ಪರ ಇದ್ದೀರಾ? ವಿರೋಧ ಇದ್ದೀರಾ? ವಿರೋಧ. ಯಾವುದೇ ಕಾರಣಕ್ಕೂ ನೀವು ಭೂ ಸ್ವಾಧೀನದ ವಿರುದ್ಧ ಭೂ ಸ್ವಾಧೀನ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ. ವೆರಿ ಗುಡ್. ಇಂಥವ್ರು ಇದ್ದಾರೆ. ಇಂಥವ್ರು ಒಬ್ಬರಲ್ಲ. ಏನಲ್ಲ ಅಮ್ಮ, ಇಂದು ಬೈಕ್ ಬಾ ಅಮ್ಮ. ಇಂಥವ್ರು ಒಬ್ಬರಲ್ಲ, 100 ಜನ ಬೇಕು, 1000 ಜನ ಬೇಕು. ಯಾಕಂತಂದ್ರೆ ನಮ್ಮ ಅಧಿಕಾರಿಗಳು ಮನುಷ್ಯರಲ್ಲ, ಎಮ್ಮೆ ಚರ್ಮದ ಮನುಷ್ಯರವರು. ಸಾಮಾನ್ಯ ಮನುಷ್ಯರಾಗಿದ್ರೆ ಅಣ್ಣ ಸಾರ್ ಅಂತ ಹೇಳಿದ್ರೆ ಹೋಗಿ ಅಯ್ಯೋ ನಮ್ಮ ಹುಡುಗ ಏನೋ ಕಷ್ಟ ಇಂತ ಐತೆ, ಆಯ್ತಪ್ಪ ಅದನ್ನ ಕ್ಯಾನ್ಸಲ್ ಮಾಡಂತ ಇದ್ರು. ಆದ್ರೆ ನಾವಿವತ್ತು 151 ದಿನ 152, 53, ಮಳೆ ಅನ್ನದೆ, ಬಿಸಿಲನ್ನೇ, ಚಳಿ ಎನ್ನಾರ್ದೆ, ಗಾಳಿ ಎನ್ನಾರ್ದೆ, ಮನೆ ಮಠ ಕುಟುಂಬ ಸಂಸಾರ ಬಿಟ್ಟು ನಾವೆಲ್ಲೇ DC ಕಚೇರಿ ಮುಂದೆ ಹೋರಾಟ ಮಾಡ್ತಾ ಇದೀವಿ. ಯಾರಿಗಾದ್ರೂ ಸ್ವಲ್ಪನಾದ್ರೂ ಕನಿಕರ, ಯಾರಿಗಾದ್ರೂ ಸ್ವಲ್ಪನಾದ್ರೂ ದುಃಖ, ಯಾರಿಗಾದ್ರೂ ಇವತ್ತು ನೋವು? ಯಾರಿಗೂ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ನಮಗಾಗಿದೆ, ಇವತ್ತು KRS ಪಕ್ಷದವರಿಗಾಗಿದೆ. ಇವತ್ತು ಏನು ಜಂಗಮರಕೋಟೆಯ ರೈತರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ವಂಚನೆ ಆಗ್ತಾ ಇದೆ. ಅವರ ಬಂಗಾರದ ಭೂಮಿಯನ್ನ ಯಾರೋ ಕಳ್ಳರು, ಲೋಫರ್ಗಳು, ಲುಚ್ಚಗಳು, ಹಲ್ಕಗಳು ಅದ್ರ ಮೇಲೆ ಕಣ್ಣಾಕಿದ್ದಾರೆ. ಅದನ್ನು ಉಳಿಸಬೇಕು ಅಂತೇಳಿ ನಾವಿವತ್ತು ನಿಮ್ಮೂರಿಗೆ ಬಂದು ನಿಮ್ಮ ಹೋರಾಟಕ್ಕೆ ಶಕ್ತಿ ತುಂಬಕ್ಕೆ ಬಂದಿದ್ದೀವಿ. ಏನಣ್ಣ, ನಿಮ್ಮ ಹೋರಾಟಕ್ಕೆ ಶಕ್ತಿ ತುಂಬಕ್ಕೆ ಬಂದಿದ್ದೀವಿ. ಹಾಗಾಗಿ ನೀವು ಯಾರು ಕೂಡ ಅಂಜಬೇಕಾಗಿಲ್ಲ. ಕಾನೂನಿನ ಹೋರಾಟ, KRS ಪಕ್ಷದ ಹೋರಾಟ ನಿಮ್ಮ ಪರವಾಗಿರುತ್ತೆ, ನಿಮ್ಮ ಧ್ವನಿಯಾಗಿರುತ್ತೆ. ನಿಮ್ಮ 150 ಅಲ್ಲ, 250 ಆದ್ರೂ ಕೂಡ, 350 ದಿನಗಳಾದ್ರೂ ಕೂಡ ನಿಮ್ ಜೊತೆಯಾಗಿರುತ್ತೆ ಅನ್ನುವಂತ ಭರವಸೆ ಕೊಡ್ಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ. ಹಾಗಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಕೇವಲ ಯಾವುದೋ ಒಂದು ಕಿರಾಣಿ ಅಂಗಡಿ ಮುಂದೆ ಕೂತ್ಕೊಂಡು, ಯಾವುದೋ ಒಂದು ದೇವಸ್ಥಾನದ ಹತ್ರ ಕೂತ್ಕೊಂಡು, ಯಾವುದೋ ಒಂದು ಬಾರ್ ಹತ್ರ ಕೂತ್ಕೊಂಡು ನಮಗೆ ಅನ್ಯಾಯ ಆಗ್ಬಿಡ್ತು, ಮೋಸ ಆಗ್ಬಿಡ್ತು, ನಮ್ಮ ಭೂಮಿ ಯಾರೋ ಕದೀತಾರಂತ ಕೂತ್ಕೊಂಡ್ರೆ ಆಗಲ್ಲ. ನಾವು ಬೀದಿಗೆ ಬರಬೇಕು, ಹೋರಾಟಕ್ಕೆ ಇಳಿಬೇಕು. ಅಧಿಕಾರಿಗಳು
ಜಿಲ್ಲಾಧಿಕಾರಿಗಳನ್ನ ನಿಮ್ಮ ಭಾಗದ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡುವಂತರಾಗಬೇಕು. ಹಾಗಾಗಿ ನಾವು ಬರುವ ಸೋಮವಾರ, ಯಾವ ಸೋಮವಾರ? ಬರುವ ಸೋಮವಾರ ಆಗಸ್ಟ್ 17ನೇ ತಾರೀಕಿಗೆ 2026 ಜಂಗಮರ ಕೋಟೆ ಸರ್ಕಲ್, ಯಾವ ಸರ್ಕಲ್? ಜಂಗಮರ ಕೋಟೆ ಸರ್ಕಲ್ ನಿಂದ ಚಿಕ್ಕಬಳ್ಳಾಪುರದ ಡಿಸಿ ಕಚೇರಿವರೆಗೆ ಸಾವಿರಾರು ಜನ, ಕೇವಲ ನಿಮ್ಮೂರವರು ಮಾತ್ರ ಅಲ್ಲ, ಪಕ್ಕದ ಯಾವರು ಹೆಣ್ಣಂಗೂರಿನವರಲ್ಲ, ಇಡೀ 13 ಹಳ್ಳಿಯ ರೈತರು ಅಲ್ಲ, ಇಡೀ ಶಿಡ್ಲಘಟ್ಟ ತಾಲೂಕಿನ ಜನರಲ್ಲ, ಇಡೀ ಜಿಲ್ಲೆಯ ಜನರು, ಇಡೀ ರಾಜ್ಯಾದ್ಯಂತ ಇರುವಂತಹ ಕೆಆರ್ಎಸ್ ಪಕ್ಷದ ನಮ್ಮಂತ ಸೈನಿಕರು ಬಂದು ನಿಮ್ಮ ಹೋರಾಟಕ್ಕೆ ಶಕ್ತಿ ತುಂಬುತ್ತಾ ಇದ್ದಾರೆ. ಹಾಗಾಗಿ ನಿಮಗೆ ನಿಜವಾಗ್ಲೂ ನೋವಾಗಿದ್ರೆ, ನಿಮಗೆ ನಿಜವಾಗ್ಲೂ ಕಷ್ಟ ಆಗಿದ್ರೆ, ನೀವು ಯಾರು ಕೂಡ ನಿಮ್ಮ ಭೂಮಿಯನ್ನ ಬಿಟ್ಕೊಡಕ್ಕೆ ತಯಾರಿಲ್ಲ ಅಂತಂದ್ರೆ ದಯವಿಟ್ಟು ಸೋಮವಾರ ದಿನ ಬಂದು ಹೋರಾಟದಲ್ಲಿ ಪಾಲ್ಗೊಳ್ಳಿ. ಆ ಹೋರಾಟ ಇಡೀ ಕರ್ನಾಟಕದ ಜನರಿಗೆ ತಲುಪಬೇಕು. ಇವತ್ತು ಹೆಂಗೆ ಬಿಡದಿ ಹೋರಾಟ ದೊಡ್ಡ ಮಟ್ಟದಲ್ಲಿ ಆಗ್ತಲ್ಲ, ಅದೇ ಮಾದರಿಯಲ್ಲಿ ಜಂಗಮರ ಕೋಟೆ ಹೋಬಳಿಯ ರೈತರ ಹೋರಾಟ ಕೂಡ ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕನ್ನೋ ಕಾರಣಕ್ಕೋಸ್ಕರ ನೀವೆಲ್ಲರೂ ನಮ್ಮ ಹೋರಾಟಕ್ಕೆ, ನಮ್ಮವಲ್ಲ ನಿಮ್ಮ ಹೋರಾಟ ಇದು, ನಾವು ನಿಮ್ಮ ಹೋರಾಟಕ್ಕೆ ಬಂದು ಬೆಂಬಲ ಕೊಡುವಂತರಾಗ್ತಾ ಇದೀವಿ. ಹಾಗಾಗಿ ನಿಮ್ಮ ಹೋರಾಟಕ್ಕೆ ನೀವೇ ಬರಬೇಕು. ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಕುಟುಂಬದವರು, ಹೆಣ್ಮಕ್ಕಳು, ಯುವಕರು, ಶಿಕ್ಷಣವಂತರು, ಪ್ರಜ್ಞಾವಂತರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದು ಹೋರಾಟಕ್ಕೆ ಶಕ್ತಿ ತುಂಬಬೇಕಂತ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ. ದಯಮಾಡಿ ತಾವೆಲ್ಲರೂ ಸೋಮವಾರ, ಯಾವಾರ? ಸೋಮವಾರ ದಿನ ಜಂಗಮರ ಕೋಟೆ ಸರ್ಕಲ್ ನಿಂದ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಹೋರಾಟ ಆರಂಭ ಆಗುತ್ತೆ. ಆ ಹೋರಾಟಕ್ಕೆ ತಾವೆಲ್ಲರೂ ಬನ್ನಿ ಅಂತ ಹೇಳ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ಜಂಗಮರ ಕೋಟೆ ಹೋಬಳಿಯ ಎಲ್ಲ ಅನ್ನದಾತ ಬಂಧುಗಳಿಗೆ, ಜಂಗಮರ ಕೋಟೆ ಎಲ್ಲ ರೈತ ಬಂಧುಗಳಿಗೆ ಜೈ ಜವಾನ್, ಜೈ ಜವಾನ್. ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಅವರು ಕೂಡ ಮಾತಾಡ್ತಾರೆ, ದಯವಿಟ್ಟು ಮಾತಾಡ್ತಾರೆ. ಬೈಲ್ವಾ ಏಯ್ ಹಿಡ್ಕ ಪಾಪ ಹೋಗಿ ಸರ್ ನೀವಲ್ಲಿ ನಡಪನಾಯಕನಹಳ್ಳಿಯ